ತ್ರಿವರ್ಣ ಧ್ವಜಾರೋಹಣ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅಂಜಣ್ಣ ನಮ್ಮ ಆರಕ್ಷಕ ಸಿಬ್ಬಂದಿಯವರಿಂದ ಪಥ ಸಂಚಲನ ಪ್ರಾರಂಭವಾಗಿ ಗೃಹ ರಕ್ಷಕ ದಳದವರಿಂದ ಪಥ ಸಂಚಲನ, ಸ್ಕೌಟ್ಸ್ ಮತ್ತು ಗೈಡ್ಸ್ ವಿಜಯನಗರ ಶಾಲೆಯಿಂದ ಪಥ ಸಂಚಲನ ನೆರವೇರ್ತಾ ಇದೆ. ವಾಸವಿ ಶಾಲೆಯ ವಿದ್ಯಾರ್ಥಿಗಳಿಂದ ಪಥ ಸಂಚಲನ, ಭುವನೇಶ್ವರಿ ಶಾಲಾ ವಿದ್ಯಾರ್ಥಿಗಳಿಂದ ಪಥ ಸಂಚಲನ, ಕ್ವೀನ್ ಮೇರಿ ಶಾಲೆಯ ಮಕ್ಕಳಿಂದ ವಿದ್ಯಾಸಾಗರ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಂದ ಬ್ರೈಟ್ ವೇ ಶಾಲಾ ಮಕ್ಕಳಿಂದ ಪಥ ಸಂಚಲನ, BSV ಶಾಲಾ ವಿದ್ಯಾರ್ಥಿಗಳಿಂದ ಪಥ ಸಂಚಲನ ನೆರವೇರುತ್ತದೆ. ಶತಮಾನ ಶಾಲೆ 4ನೇ ವಾರ್ಡ್ ಕಂಪ್ಲಿ ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳಿಂದ ಪಥ ಸಂಚಲನ, ಕಲ್ಮಠ ಶಾಲಾ ವಿದ್ಯಾರ್ಥಿಗಳಿಂದ ಪಥ ಸಂಚಲನ ನೆರವೇರುತ್ತದೆ. ವಿಜಯ ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ, ಚೇತನ ಶಾಲೆಯ ವಿದ್ಯಾರ್ಥಿಗಳಿಂದ ಪಥ ಸಂಚಲನ, ಬಾಲಕಿಯರ ಪ್ರೌಢಶಾಲೆ ಕಂಪ್ಲಿ ವಿದ್ಯಾರ್ಥಿನಿಯರಿಂದ ಪಥ ಸಂಚಲನ, ಹಾಗೆ ಶ್ಯಾಮ್ಯಾಚಂದ್ ಬಾಲಕರ ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ಪಥ ಸಂಚಲನ, ಹೊಸ ಜಡೆಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ, ಸಾಹಿತಿ ವಿದ್ಯಾಲಯ ಶಾಲೆ ರೈನ್ಬೋ, ಶ್ಯಾಮ್ಯಾಚಂದ್ ಕಾಲೇಜ್ ವಿದ್ಯಾರ್ಥಿಗಳು ನೆಕ್ಸ್ಟು ರೈನ್ಬೋ ಕಾಲೇಜ್ ವಿದ್ಯಾರ್ಥಿಗಳಿಂದ, ಹೊಸ ಜಡೆಮ್ಮ ಶಾಲಾ ವಿದ್ಯಾರ್ಥಿಗಳಿಂದ ಪಥ ಸಂಚಲನ, ಗರ್ಲ್ಸ್ PU ಕಾಲೇಜ್ ಕಂಪ್ಲಿ ವಿದ್ಯಾರ್ಥಿನಿಯರಿಂದ ಪಥ ಸಂಚಲನ, SVN ಶಾಲಾ ವಿದ್ಯಾರ್ಥಿಗಳಿಂದ ಪಥ ಸಂಚಲನ ಮತ್ತು ಅಂತಿಮವಾಗಿ ಸಾಹಿತಿ ವಿದ್ಯಾಲಯ ವಿದ್ಯಾರ್ಥಿಗಳಿಂದ ಪಥ ಸಂಚಲನವನ್ನು ಕೋಟ್ ಮಕ್ಕಳು ಇಲ್ಲಿ ಬನ್ನಿ, ಹಿಂಗೆ ಬನ್ನಿ, ಇನ್ನೂ ಸ್ವಲ್ಪ ಆ ಕಡೆ ಹೋಗಿ ಸರ್. ಹಾಂ, ಗೈಡ್ಸ್ ಬನ್ನಿ. ಈಗ
ಬರ್ರಿ. ನಿಲ್ಲಿಸ್ಬೇಡ್ರಿ, ಬಡೀರಿ, ಇನ್ನ ಎಲ್ಲ ಜಾಯಿನ್ ಆಗ್ಬೇಕು, ಜಾಯಿನ್ ಆಗಿ ಬಡಿ. ಸುಮಾರು 76 ವರ್ಷ ಆಗಿದೆ. ದೇಶಕ್ಕೋಸ್ಕರ ಭಾಳಷ್ಟು ಜನ ತ್ಯಾಗ ಬಲಿದಾನ ಅವ್ರ ಹೋರಾಟ. ಇವತ್ತು ನಾವು ಇಷ್ಟು ಆರಾಮಾಗಿ ನಾವೆಲ್ಲರೂ ಕುಂತೀವಂದರೆ ಅವರ ಶ್ರಮದಿಂದ ನಾವು ಇವತ್ತು ಆರಾಮಿದ್ದೀವಿ. ಇವತ್ತು ದೇಶಕ್ಕೆ ಸ್ವತಂತ್ರ ಬಂತು. ಸ್ವತಂತ್ರ ಬಂದ ಮೇಲೆ ನಮ್ಮ ದೇಶ ಆರ್ಥಿಕವಾಗಿ ಭಾಳಷ್ಟು ಹಿಂದುಳಿದಿತ್ತು. ಅಂದರೆ ಯಾವುದೇ ನೀರಾವರಿ ವ್ಯವಸ್ಥೆಗಳು ಇರೋದಿಲ್ಲ, ಯಾವುದೇ ಡ್ಯಾಮ್ಗಳು ಕಟ್ಟಿದ್ದಿಲ್ಲ, ರಸ್ತೆಗಳು ಇದ್ದಿದ್ದಿಲ್ಲ, ಯಾವುದು ಟ್ರಾನ್ಸ್ಪೋರ್ಟ್ ಇದ್ದಿದ್ದಿಲ್ಲ. ಅದೇ ರೀತಿ ಅನೇಕ ಮೂಲಭೂತ ಸೌಕರ್ಯಗಳು ಅಂಬೋದು ಪೂರ ಜೀರೋ ಆಗಿತ್ತು. ಆವಾಗ ಬಾಬಾ ಸಾಹೇಬರು ಸುಮಾರು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಅನೇಕ ದೇಶದ ಸಂವಿಧಾನಗಳನ್ನ ಸುಮಾರು ವರ್ಷಗಟ್ಟಲೆ ಕಾಲ ಸ್ಟಡಿ ಮಾಡಿ ಸಂವಿಧಾನ ಇವತ್ತೇನು ಆರ್ಥಿಕವಾಗಿ ಹಿಂದುಳಿದಂಥ ಎಲ್ಲ ಜನಗಳಿಗೆ ಸಮಾನತೆ ಸಿಗಬೇಕೆಂಬ ನಿಟ್ಟಿನಲ್ಲಿ ಸುಮಾರು ಭಾಳಷ್ಟು ಹಿಂದುಳಿದಂಥ ಜನಗಳಿಗೆ ಅವರು ಕೂಡ ಆರ್ಥಿಕವಾಗಿ ಮುಂದೆ ಬರಬೇಕೆಂಬ ಒಂದು ನಿಟ್ಟಿನಲ್ಲಿ ಅನೇಕ ಈ ಸಂವಿಧಾನ ಮೂಲಕ ದೇಶನ ಈಕ್ವಲ್ ಆಗಿ ಅಂದರೆ ಸಮಾನತೆ ತರಲಿಕ್ಕೆ ಅವರ ಶ್ರಮ ಭಾಳಷ್ಟಿದೆ. ಇವತ್ತೇನೋ ನಾವು MLA ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಪುರಸಭೆ ಅಧ್ಯಕ್ಷರಾಗಿರ್ಬೋದು, ನೀವೆಲ್ಲ ಈ ಸಂವಿಧಾನದಲ್ಲಿ ಮಾಡಿದಕ್ಕೋಸ್ಕರ ಇವತ್ತು ನಾನು MLA ಆಗಿರೋದು, ಅವ್ರು ತಹಸೀಲ್ದಾರ್ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಏನೋ ಎಲ್ಲ ಮೆಂಬರ್ಸ್ಗಳಾಗಿರ್ಬೋದು. ತಮ್ಗೆ ಹೇಳೋದಿಷ್ಟೇ, ಇವತ್ತೇನು ದೇಶನ ಸಮಾನತೆಗೆ ತರಬೇಕು. ಯಾಕಂದರೆ ಅನೇಕ ಅಸ್ಪೃಶ್ಯತೆ ಇತ್ತು. ಯಾಕಂದರೆ ಅಸ್ಪೃಶ್ಯತೆ, ಮೂಢನಂಬಿಕೆಗಳು, ಅನೇಕ ಮೂಢನಂಬಿಕೆಗಳಿದ್ದು ಇವನ್ನೆಲ್ಲ ಹೋಗಲಾಡಿಸಿ ಸಂವಿಧಾನ ಮೂಲಕ ಸಮಾನತೆ ತರಲಿಕ್ಕೆ ಬಾಬಾ ಸಾಹೇಬರು ಭಾಳ ಪಟ್ಟಂಥ ಕಷ್ಟ ಭಾಳಷ್ಟಿದೆ. ಹಂಗಾಗಿ ತಮ್ಗೆ ಹೇಳಿದಷ್ಟೇ, ಸಂವಿಧಾನ ಬಂದ ಮೇಲೆ ನಮಗೆ ರಾಜಕೀಯ ಮೀಸಲಾತಿ ಸಿಕ್ಕಿದೆ, ಶಿಕ್ಷಣಕ್ಕೆ ಮೀಸಲಾತಿ ಸಿಕ್ಕಿದೆ, ಉದ್ಯೋಗದಲ್ಲಿ ಮೀಸಲಾತಿ ಸಿಕ್ಕಿದೆ. ಎಲ್ಲ ರೀತಿಯಿಂದ ಮೀಸಲಾತಿ ತಂದು ಏನಿವತ್ತು ತುರ್ತುವಾದಂಥ ಜನಗಳನ್ನ ಸಮಾನವಾಗಿ ತರಬೇಕೆಂಬ ನಿಟ್ಟಲ್ಲಿ ಅವರ ಕೊಡುಗೆ ಭಾಳಷ್ಟು. ಯಾಕಂದರೆ ಇವತ್ತೇನು ತಾವೆಲ್ಲ ಅನೇಕ ಜನ ನಮ್ಮ ಹೆಣ್ಮಕ್ಳಿದ್ರಿ, ತಂದೆ ಆಸ್ತಿಯಲ್ಲಿ ನಿಮಗೇನು ಭಾಗ ಇದ್ದಿದ್ದಿಲ್ಲ. ಅವಾಗ ಬಾಬಾ ಸಾಹೇಬರು ತಂದೆ ಆಸ್ತಿಯಲ್ಲಿ ಕೂಡ ಹೆಣ್ಮಕ್ಳು ಈಕ್ವಲ್ ಆಗಿ ಆಸ್ತಿ ಕೊಡ್ಬೇಕಂತ ಏನು ಸಮಾನತೆ ತಂದಿದ್ದಾರೆ. ಅದನ್ನ ನಾವು ನಿಜವಾಗಿ ಮೆಚ್ಚಲೇಬೇಕಂತ ನಾನು ಭಾವಿಸ್ತೀನಿ. ತಮ್ಗೆ ಹೇಳೋದಷ್ಟೇ, ಇವತ್ತು ಕಂಪ್ನಿ ಭಾಳಷ್ಟು ಅಭಿವೃದ್ಧಿ ಅಂತ ಹೋಗ್ತಿದೆ. ಈ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ನಮಗೆ ಕಳೆದ 5 ವರ್ಷಗಳಲ್ಲಿ ಅನೇಕ ಜನ ಹೋಗ್ಬೇಕು. ಅದೇ ರೀತಿ ಇಲ್ಲಂದರೆ ಹೊಸಪೇಟೆ ಹೋಗ್ಬೇಕು. ಯಾಕಂದರೆ ನಮ್ಮ ಮಕ್ಕಳು ಓದಿನಲ್ಲಿ ಇಲ್ಲಿ ಯಾವುದು ಕೂಡ ಹಾಸ್ಟೆಲ್ ಸೌಲಭ್ಯತೆಗಳಿಲ್ಲ. ಈ ನಿಟ್ಟಿನಲ್ಲಿ ಈ 5 ವರ್ಷದಲ್ಲಿ ಹೆಚ್ಚಿನದಾಗಿ ಶಿಕ್ಷಣಕ್ಕೆ ಭಾಳಷ್ಟು ಒತ್ತು ಕೊಡ್ತಿದ್ವಿ. ಈ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರಕ್ಕೆ ಗಮನಕ್ಕೆ ತಗೊಂಬಂದಿದ್ವಿ. ಈಗಾಗಲೇ ನಮಗೆ ಹಂಪದೇವನಹಳ್ಳಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ವಿದ್ಯಾರ್ಥಿ ನಿಲಯ ಈಗಾಗಲೇ ಅದು ನಮಗೆ ಶಾಂಕ್ಷನ್ ಆಗಂತ ಮಟ್ಟದಲ್ಲಿದೆ. ಅದೇ ರೀತಿ ಕುರುಗೋಡು ಪಟ್ಟಣದಲ್ಲಿ ಬಾಲಕಿಯರ ಪರಿಶಿಷ್ಟ ಜಾತಿ ವಿದ್ಯಾರ್ಥಿ ನಿಲಯ, ಕಂಪ್ಲಿ ಪಟ್ಟಣದಲ್ಲಿ ಪರಿಶಿಷ್ಟ ಪಂಗಡ ಬಾಲಕಿಯರ ವಿದ್ಯಾರ್ಥಿ ನಿಲಯ, ಕಂಪ್ಲಿ ಪಟ್ಟಣದಲ್ಲಿ ಹಿಂದುಳಿದ ವರ್ಗದ ವಿದ್ಯಾರ್ಥಿ ನಿಲಯ, ಹರ್ಲಹಳ್ಳಿ ತಾಂಡದಲ್ಲಿ ಅಲ್ಪಸಂಖ್ಯಾತರ ವಿದ್ಯಾರ್ಥಿ ನಿಲಯ, ಗೆಣಿಕೆ ಗ್ರಾಮದಲ್ಲಿ ಗಾಂಧಿ ತತ್ವ ಆಧಾರಿತ ಶಾಲೆ. ಇವು ಒಂದೊಂದು ಶಾಲೆ 44 ಕೋಟಿ 50 ಕೋಟಿ ರೂಪಾಯಿ ಶಾಲೆಗಳು ಇವು, ಗಾಂಧಿ ತತ್ವ ಇವೆಲ್ಲ. ಅದೇ ರೀತಿ ಬೈಲೂರು ಗ್ರಾಮದಲ್ಲಿ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆ, ಕಂಪ್ಲಿ ಪಟ್ಟಣದಲ್ಲಿ ಮೌಲಾನಾ ಆಜಾದ್ ಶಾಲೆ, ಹೊಸದಾಗಿ PU ಕಾಲೇಜ್ ದೇವಸಮುದ್ರ, ಸಿದ್ದಮ್ಮನಹಳ್ಳಿ, ದಮ್ಮೂರು, ಕೊರ್ಲಗುಂದಿ ಮತ್ತು ಶ್ರೀಧರ್ಘಟ್ಟೆಯಲ್ಲಿ ಪ್ರಾರಂಭ ಮಾಡಬೇಕಂತಾದರೆ ಹಳ್ಳಿ ಭಾಗದಲ್ಲಿ ಹೋದಂಥ ಮಕ್ಕಳು ನಮಗೆ ಶಾಲೆಗೆ ಕಾಲೇಜ್ಗೆ ಬೇರೆ ಬೇರೆ ಕಡೆ ಹೋಗ್ತಾರೆ. ಈ ನಿಟ್ಟಿನಲ್ಲಿ ಇವುಗಳ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಿದ್ವಿ. ನಿಜವಾಗಿ ನನಗೆ ಭಾಳಷ್ಟು ಹೆಮ್ಮೆ ಇದೆ. ಇಡೀ ರಾಜ್ಯದಲ್ಲಿ ಇನಾಮ್ ಪದ್ಧತಿ ಎಷ್ಟೋ ವರ್ಷಗಳಿಂದ ಬೇಡಿಕೆ. ಆ ಇನಾಮ್ ಪದ್ಧತಿ ಎಂಬ ಕಾರ್ಯಕ್ರಮ ನಮಗೆ ಫಸ್ಟು ಇಡೀ ರಾಜ್ಯದಲ್ಲೇ ಕಂಪ್ನಿಯಲ್ಲಿ ಆಗಿದ್ದು ನನಗೆ ಭಾಳಷ್ಟು ಖುಷಿ ಇದೆ. ಅದೇ ರೀತಿ ನಮ್ಮ ಮಕ್ಕಳಿಗೆ ಇವತ್ತೇನು ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು ಶಾಲೆಯಲ್ಲೇ ಕೊಡಲಿಕ್ಕೆ ಆ ಕಾರ್ಯಕ್ರಮ ಕೂಡ ಇಡೀ ರಾಜ್ಯದಲ್ಲೇ ಫಸ್ಟ್ ಕಂಪ್ನಿ ಮತ್ತು ಕುರುಗೋಡಿನಲ್ಲಾಗಿದೆ. ತಮ್ಗೆ ಹೇಳೋದಿಷ್ಟೇ, ಇವತ್ತು ಭಾಳಷ್ಟು ಕಂಪ್ನಿ ಮತ್ತು ಕುರುಗೋಡು ಅಭಿವೃದ್ಧಿ ಅಂತ ಸಾಗ್ತಿದೆ. ಯಾಕಂದರೆ ನಮಗೆ ಮಿನಿ ವಿಧಾನಸೌಧ ಇರಲಿ, 100 ಬೆಡ್ ಹಾಸ್ಪಿಟ್ಲ್ ಇರಲಿ, ತಾಲೂಕು ಪಂಚಾಯತ್ ಇರಲಿ, ಸೋಮಪ್ಪ ಕೆರೆ ಇರಲಿ, ಅದೇ ರೀತಿ ಇವತ್ತೇನು 100 ಬೆಡ್ ಹಾಸ್ಪಿಟ್ಲ್ ನಾವು ಕಟ್ಟಿದ್ವಿ, ಅದಕ್ಕೆ ಇಕ್ವಿಪ್ಮೆಂಟ್ಸ್ ಇದ್ದಿದ್ದಿಲ್ಲ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವ
ಜಮೀರ್ ಅಹಮದ್ ಖಾನ್ ಅವ್ರಿಗೆ ಮನವಿ ಮಾಡಿದಾಗ ನಮಗೆ ಸುಮಾರು 16 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತೇನು ಇಕ್ವಿಪ್ಮೆಂಟ್ಸ್ ಬೇಕು, ಹಾಸ್ಪಿಟ್ಲ್ ಕಟ್ಟೋದು ಮುಖ್ಯ ಅಲ್ಲ, ಅದಕ್ಕೆ ಇಕ್ವಿಪ್ಮೆಂಟ್ಸ್ ಬೇಕು. ಹಾಗಾಗಿ ಆ ಸಲಕರಣೆಗಳು ಸುಮಾರು 16 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ನಾವು ಟೆಂಡರ್ ಕರೆದು ಅದನ್ನ ಇನ್ನೇನು ಪ್ರಾರಂಭ ಮಾಡಲಿಕ್ಕೆ ರೆಡಿ ಇದೀವಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಸಣ್ಣ ಒಂದು ಆರೋಗ್ಯ ಸಮಸ್ಯೆ ಅಂತಂದರೆ ಬಳ್ಳಾರಿ, ಗಂಗಾವತಿ, ಹೊಸಪೇಟೆಗೆ ಹೋಗೋಂಥ ಪರಿಸ್ಥಿತಿ ಇತ್ತು. ಇಲ್ಲಿರೋಂಥ ಜನ ಆರೋಗ್ಯದ ಕಡೆಗೆ ಹೆಚ್ಚು ಒತ್ತು ಕೊಟ್ಟು ಇಲ್ಲಿಂದ ಯಾವುದೇ ಜನಗಳು ಬೇರೆ ಕಡೆಗೆ ಹೋಗ್ಲಾರ್ದಂಗೆ ಇಲ್ಲೇ ಆರೋಗ್ಯ ಸಿಗಬೇಕೆಂಬ ನಿಟ್ಟಿನಲ್ಲಿ ಸುಮಾರು 16 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ನಾವು ಟೆಂಡರ್ ಕರೆಯೋ ಹಂತದಲ್ಲಿದೆ, ಅದು ಪ್ರಾರಂಭ ಆಗ್ತಿದೆ. ಅದೇ ರೀತಿ ಇವತ್ತು ಮಿನಿ ವಿಧಾನಸೌಧ ತಾಲೂಕು ಆಡಳಿತ ಅನೇಕ ವರ್ಷಗಳಿಂದ ನನಗೆ ಬೇಜಾರಾಗ್ತಿದೆ. ಅಲ್ಲಿ ತಹಸೀಲ್ದಾರ್ ಆಫೀಸ್ಗೆ ಹೋದರೆ ಈಗಾಗಲೇ ಕೃಷ್ಣ ಬೈರೇಗೌಡರಿಗೆ ಮನವಿ ಮಾಡಿದ್ವಿ, ಸುಮಾರು ಒಂದು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಫರ್ನಿಚರ್ ಎಲ್ಲ ಇದು ಮಾಡಿ ತಾಲೂಕು ಆಡಳಿತ ಕೂಡ ಅಲ್ಲಿ ಹೋಗೋಂಥ ವ್ಯವಸ್ಥೆ ಮಾಡ್ತಿದೆ. ಅದೇ ರೀತಿ IB ಇರಲಿ, ಅನೇಕ ಕಾರ್ಯಕ್ರಮಗಳು ತಾವೆಲ್ಲ ನೋಡ್ತಿದ್ರಿ. ಅನೇಕ ರಸ್ತೆಗಳು ಇವತ್ತು ಸನಾಪುರ ರಸ್ತೆ ಇರಲಿ, ದೇವಸಮುದ್ರ ರಸ್ತೆ ಇರಲಿ, ಯಾವುದೋ ನಮ್ಮ ಹೊಸಪೇಟೆ ರಸ್ತೆ ಇರಲಿ, ಅದೇ ರೀತಿ ನಂಬರ್ 10 ಮುದ್ದಾಪುರ ಆ ಭಾಗದ ರಸ್ತೆ ಕೂಡ ಆಗಿದೆ. ಇವತ್ತು ಕೊಟ್ಟಾಲ್ ರಸ್ತೆ ಕೂಡ ಆಗಿದೆ. ಅನೇಕ ಕಾರ್ಯಕ್ರಮಗಳು, ಯಾಕಂದರೆ ಸಂವಿಧಾನ ನಡೆದಲ್ಲಿ ನಮಗೆ ಒಂದು ಅವಕಾಶ ಸಿಕ್ಕ ಮೇಲೆ ಆ ಅವಕಾಶಗಳನ್ನ ಯಾವ ರೀತಿ ಯೂಸ್ ಮಾಡ್ಬೇಕಂದ್ರೆ, ನಾನು ತಮ್ಗೆ ಹೇಳೋದಿಷ್ಟೇ, ಪ್ರಾಮಾಣಿಕವಾಗಿ ನಮ್ಮ ಕೊಟ್ಟಂಥ ಅಧಿಕಾರ ಕೊನೆಯ ನಿಮಿಷ ಇರೋವರೆಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟು ತಾಲೂಕಿಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು. ಅದೇ ರೀತಿ ಅಧಿಕಾರಿಗಳು ಜನಗಳಿಗೆ ಒಂದು ಪ್ರೀತಿ ವಿಶ್ವಾಸದಿಂದ ಕರೆದು ಕುಂದಿರಿಸಿ, ಇವಾಗ ಪೊಲೀಸ್ ಅಂದ್ಕೊಳ್ಳೆ ಜನಗಳು ಭಯದ ವಾತಾವರಣ ಇರ್ತಾರೆ, ತಹಸೀಲ್ದಾರ್ ಹತ್ರ ಹೋಗ್ಬೇಕಾದ್ರೆ ಭಯದ ವಾತಾವರಣ. ಆ ರೀತಿ ನಮ್ಮ ಕಂಪ್ನಿಯಲ್ಲಿ ಆಗಬಾರ್ದು, ಕಂಪ್ನಿ ಕುರುವಾಡಿನಲ್ಲಿ ಆಗಬಾರ್ದು. ಸ್ವಂತ ಪ್ರೀತಿ ಅಣ್ಣ ತಮ್ಮಳ ರೀತಿಯಿಂದ ಇವತ್ತು ನಮ್ಮ CPI ಅವರು ಮತ್ತು ಅದೇ ರೀತಿ ತಹಸೀಲ್ದಾರ್ ಸಾಹೇಬ್ರವರು ಭಾಳ ಪ್ರೀತಿ ವಿಶ್ವಾಸದಿಂದ ಜನಗಳ ಹತ್ರ ಮೂವ್ಮೆಂಟ್ ಅಂದರೆ ಅವ್ರ ಹತ್ರ ಕರೆದು ಕುಂತು ಪ್ರತಿಯೊಂದು ಕೆಲಸ ಮಾಡ್ತಿದ್ರೆ. ಅದೇ ರೀತಿ ಇದು ಕೊನೆ ಗಣರಾಜ್ಯೋತ್ಸವ ಅನಿಸ್ತಿದೆ. ಯಾಕಂದರೆ ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಯಾವುದೂ ಭೇದ ಭಾವ ಇಲ್ಲ. ಯಾಕಂದರೆ ಎಲ್ಲರೂ ಒಂದು ಕುಟುಂಬವಾಗಿ ತಾವೆಲ್ಲ ಜನಗಳಿಗೆ ಭಾಳಷ್ಟು ನಿರೀಕ್ಷೆ ಇಟ್ಟಿದ್ದಾರೆ. ತಮ್ಮ ಮೂಲಕ ಕೇಳ್ಕೊಂಬೋದಿಷ್ಟೇ, ಜನಗಳಿಗೆ ಬರೋಂಥ ಜನಗಳು ಕೆಲಸ ಅಂತ ಬಂದಮೇಲೆ ಅವರು ಖುಷಿಯಾಗಿ ಹೋಗ್ಬೇಕು. ಆ ನಿಟ್ಟಿನಲ್ಲಿ 23 ಜನ ಸದಸ್ಯರು ಮತ್ತು ನಾಮಿನೇಟ್ ಸದಸ್ಯರು ತಾವೆಲ್ಲ ಕೆಲಸ ಮಾಡ್ಬೇಕಂತ ನಾನು ಹೇಳ್ತೀನಿ. ಅದೇ ರೀತಿ ಇವತ್ತು ಭಾಳಷ್ಟು ಖುಷಿ ಸಂತೋಷ ಆಗ್ತಿದೆ. ಯಾಕಂದರೆ 7ನೇ ಬಾರಿ ತಾವೆಲ್ಲ ಶಾಸಕರಾಗಿ ಮಾಡಿರಿ. ಮಕ್ಕಳಿಗೆ ಹೇಳೋದಿಷ್ಟೇ, ತಮ್ಮ ತಂದೆ ತಾಯಿಗಳು ಭಾಳಷ್ಟು ಕಷ್ಟಪಟ್ಟು ತಮಗೆ ಶಿಕ್ಷಣ ಕೊಡ್ತಿದ್ದಾರೆ. ಆ ತಂದೆ ತಾಯಿಗಳು ಕಷ್ಟ ನೋಡಿ ನೀವು ಒಳ್ಳೆ ಶಿಕ್ಷಣ ಪಡಿಬೇಕು. ಮುಂದೆ ಇವತ್ತು ನಿಮಗೆ ಗೊತ್ತಾಗಲ್ಲ, ಮುಂದೆ ಬರೋಂಥ ದಿನಗಳಲ್ಲಿ ಭಾಳ ಕಾಂಪಿಟೇಷನ್ ಇದೆ. ಭಾಳಷ್ಟು ಕಾಂಪಿಟೇಷನ್ ಇದೆ. ನೀವು ಅಪ್ಪಿ ಒಂದು ಕೆಟ್ಟ ದಾರಿಯಲ್ಲಿ ಹೋದರೆ ಮುಂದೆ ನೀವು ಕೆಳಗೆ ಬಿದ್ದ ಮೇಲೆ ನಿಮ್ಮ ಮೇಲೆ ಎತ್ತಕ್ಕೆ ಯಾರು ಕೂಡ ಬರಲ್ಲ. ಹಂಗಾಗಿ ತಂದೆ ತಾಯಿಗಳು ನಮಗೆಷ್ಟೇ ಕಷ್ಟ ಆಗಲಿ, ನಮ್ಮ ಮಕ್ಕಳು ಕೂಡ ಸಮಾಜದಲ್ಲಿ ಮುಂದೆ ಬರಬೇಕೆಂಬ ನಿಟ್ಟಿನಲ್ಲಿ ಅವ್ರದ್ದೇನೇ ಕಷ್ಟ ಇದ್ರೂ ಕೂಡ ತಮಗೆ ಒಳ್ಳೆಯ ಶಿಕ್ಷಣ ಕೊಡಲಿಕ್ಕೆ ಅವ್ರು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಿದ್ದಾರೆ. ತಮ್ಗೆ ಹೇಳೋದಷ್ಟೇ, ಇವತ್ತು ರಾಜ್ಯ ಸರ್ಕಾರ ಮಾದೇವ್ ಸರ್ ಅವರು ಇವತ್ತೇನು ಪ್ರತಿದಿನ ಸಂವಿಧಾನ ಪೀಠಿಗೆ ಹೋದಂಥ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಅಂತಂದರೆ ಅದು ನಮ್ಮ ಸರ್ಕಾರ ಭಾಳಷ್ಟು ಹೆಮ್ಮೆ ಇದೆ. ಯಾಕಂದರೆ ಬಾಬಾ ಸಾಹೇಬ್ರ ಬಗ್ಗೆ ಹೆಚ್ಚೆಚ್ಚಾಗಿ ಅರಿವು ಮೂಡಿಸೋಂಥ ಕಾರ್ಯಕ್ರಮ ಅವತ್ತು ಸುಮಾರು 76 ವರ್ಷ ಆದರೂ ಕೂಡ ನನಗೆ ಭಾಳಷ್ಟು ನೋವಿದೆ. ಯಾಕಂದರೆ ಈ ಸಂವಿಧಾನ ದಿನ, ಈಗ ಗಣರಾಜ್ಯೋತ್ಸವ ದಿನ ಕೆಲವೊಬ್ಬರಿಗೆ ಇನ್ನೂ ಸಂವಿಧಾನದ ಬಗ್ಗೆ ಇನ್ನೂ ಅರಿವೇ ಇಲ್ಲ. ಹಾಗಾಗಿ ಪದೇ ನಾನು ಅನೇಕ ಜನ ಟೀಚರ್ಸ್ಗೆ ನಾನು ಹೇಳ್ತಿರ್ತೀನಿ, ತಾವು ಮಕ್ಕಳಿಗೆ ಹೆಚ್ಚೆಚ್ಚಾಗಿ ಸಂವಿಧಾನದ ಬಗ್ಗೆ ನಮ್ಮ ಮನೆಯಲ್ಲಿ ನಮ್ಮ ಏನು ಪೂಜಾ ರೂಮ್ ಇದೆ, ಪೂಜಾ ರೂಮ್ನಲ್ಲಿ ಕೂಡ ಬಾಬಾ ಸಾಹೇಬ್ ಫೋಟೋ ಇಟ್ಕೊಂಡು ಪ್ರತಿದಿನ ಪೂಜೆ ಮಾಡುವಂಥ ಕೆಲಸ ಭಾಳ ಜನ ಮಕ್ಕಳಿಗೆ